6ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಮನೆತನಗಳು ಈ ಪಾಠದಲ್ಲಿ ಕೆಲವೊಬ್ಬ ಅರಸರ ಬಗ್ಗೆ ಆ ಅರಸರಿಗಿರ್ತಕ್ಕಂಥ ಬಿರುದುಗಳ ಬಗ್ಗೆ ತಿಳ್ಕೊಂಡಿದ್ವಾ? ಸೊ ಈಗ ನೀವು ಆ ಅರಸರ ಬಿರುದುಗಳು ನಾವು ಇಲ್ಲಿ ಫ್ಲಾಶ್ ಕಾರ್ಡಲ್ಲಿ ಬರೆದಿಟ್ಟಿದ್ದೀವಿ. ಅದಕ್ಕೆ ಸರಿಯಾಗಿ ಯಾವ ಅರಸರಿಗೆ ಈ ಬಿರುದು ಇತ್ತು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಿ ಸರಿಯಾಗಿ ಹೊಂದಿಸಿ ಬರೀಬೇಕು. ಬರೀತೀರಲ್ವಾ? ರೆಡಿ? ಯಾರಾದರೂ ಬನ್ನಿ. ಇಮ್ಮಡಿ ಪುಲಕೇಶಿ ಯಾವ ವಂಶದವರು? ಅಲ್ಲ, ಯಾವ ವಂಶದವರು? ಬಾದಾಮಿ ಚಾಲುಕ್ಯರು ವಂಶದವರು. ಅವರಿಗಿರ್ತಕ್ಕಂಥ ಬಿರುದು ಯಾವುದು? ವೆರಿ ಗುಡ್. ನೆಕ್ಸ್ಟ್. ಹರ್ಷವರ್ಧನ್ಗೆ ಇರ್ತಕ್ಕಂಥ ಬಿರುದು ಯಾವುದು? ದಕ್ಷಿಣ ಪತೇಶ್ವರ. ಇವರು ಯಾವ ವಂಶದವರು? ವರ್ಧನ ವಂಶದವರು. ವೆರಿ ಗುಡ್. ನೆಕ್ಸ್ಟ್. ಅಶೋಕ ಚಕ್ರವರ್ತಿ. ಅವರಿಗಿರ್ತಕ್ಕಂಥ ಬಿರುದು ಯಾವುದು? ಪ್ರಿಯದರ್ಶಿ. ಇವರು ಯಾವ ವಂಶದವರು? ಮೌರ್ಯ ವಂಶದ ಚಕ್ರವರ್ತಿ. ನೆಕ್ಸ್ಟ್. ಗುಡ್. ನರಸಿಂಹವರ್ಮ. ಇವರಿಗಿರ್ತಕ್ಕಂಥ ಬಿರುದು? ವಾತಾಪಿ ಕೊಂಡದೇವ. ವೆರಿ ಗುಡ್. ನೆಕ್ಸ್ಟ್. ರಾಜೇಂದ್ರ ಚೋಳವರಿಗಿರ್ತಕ್ಕಂಥ ಬಿರುದು ಯಾವುದು? ಗಂಗೈಕೊಂಡ. ಯಾವ ವಂಶಕ್ಕೆ ಸೇರಿದವರು? ಚೋಳ ವಂಶದ ದೊರೆ. ಕನಿಷ್ಕರಿಗೆ ಇದ್ದಂತಹ ಬಿರುದು ಯಾವುದು? ಎರಡನೇ ಅಶೋಕ. ವೆರಿ ಗುಡ್. ಇವರು ಯಾವ ವಂಶಕ್ಕೆ ಸೇರಿದವರು? ಕುಶಾನರು. ಗೌತಮ ಪುತ್ರ ಶತಕರ್ಣಿ. ಇವ್ರಿಗಿರ್ತಕ್ಕಂಥ ಬಿರುದು ಯಾವುದು? ವೆರಿ ಗುಡ್. ಇವರು ಯಾವ ವಂಶಕ್ಕೆ ಸೇರಿದವರು? ಶಾತವಾಹನರು ವಂಶಕ್ಕೆ ಸೇರಿದವರು. ನೆಕ್ಸ್ಟ್. ಕೊಮ್ಮಣ್ಣನಿಗೆ ಇರ್ತಕ್ಕಂಥ ಬಿರುದು ಯಾವುದು? ಬಪ್ಪರವಾಲ್. ವೆರಿ ಗುಡ್. ನೆಕ್ಸ್ಟ್. ಸಮುದ್ರಗುಪ್ತರಿಗಿರ್ತಕ್ಕಂಥ ಬಿರುದು ಯಾವುದು? ವೆರಿ ಗುಡ್. ನೆಕ್ಸ್ಟ್. ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತರಿಗಿರ್ತಕ್ಕಂಥ ಬಿರುದು ಯಾವುದು? ವಿಕ್ರಮಾದಿತ್ಯ. ವೆರಿ ಗುಡ್. ಎರಡನೇ ಚಂದ್ರಗುಪ್ತ ಮತ್ತು ಸಮುದ್ರಗುಪ್ತ ಇವರು ಯಾವ ವಂಶಕ್ಕೆ ಸೇರಿದವರು? ಗುಪ್ತರು. ವೆರಿ ಗುಡ್. ಎಲ್ಲರೂ ಕೂಡ ಚೆನ್ನಾಗಿ ಬಿರುದುಗಳು ಮತ್ತು ಅರಸರ ಹೆಸರುಗಳನ್ನು ಸರಿಯಾಗಿ ಹೊಂದಿಸಿದಿರಿ. ಥ್ಯಾಂಕ್ ಯು.